ಪುಟ್ಟರಾಜ್ ಅವರೇ, ನೀವು ನನ್ನನ್ನು ಕೆಣಕಿದ್ರೆ ಸನ್ಮಾನ್ಯ ದೇವೇಗೌಡರ ವಿಚಾರ ಇದೆ, ಕುಮಾರಸ್ವಾಮಿ ಅವರ ವಿಚಾರ ಇದೆ, ಯಡಿಯೂರಪ್ಪನವರ ವಿರುದ್ಧವಾಗಿ ಬಂಡೇಳಲಿಕ್ಕೆ ನನ್ನನ್ನೂ ಸೇರಿದಂತೆ ಎಲ್ಲೆಲ್ಲಿ ನಮ್ಮನ್ನು ಸಭೆ ಮಾಡಿದ್ರಿ, ಏನೇನು ಮಾತಾಡಿದ್ರಿ, ಯಾವ ರೀತಿ ಪ್ರಚೋದನೆ ಮಾಡಿದ್ರಿ, ಇದು ಮರ್ತೋಗಿರಬೇಕು ಪುಟ್ಟರಾಜು ಅವ್ರಿಗೆ. ನಾನು ಇವತ್ತಿನಿಂದ ಅವ್ರನ್ನ ಪುಟ್ಟರಾಜು ಅಂತ ಕರಿಬಾರ್ದು ಅಂತಿದ್ದೀನಿ, ಮಹಾನ್ ದೊಡ್ಡರಾಜು ಅಂತ ಕರಿಬೇಕು ಅಂತ ನಾನು ಆಸೆ ಪಡ್ತೀನಿ. ದೊಡ್ಡ ಮಾತಾಡಿದ್ದಾರೆ, ಅದಕ್ಕೆ ದೊಡ್ಡರಾಜು ಅವರು ಅಂತ ನಾನು ಕರಿತೀನಿ. ಚೆನ್ನೈಯಿಂದ ನಮ್ಮ 9 ಸಚಿವರ ರಾಜೀನಾಮೆಯನ್ನು ನನ್ನ ಕೈನಲ್ಲೇ ತಂದು ಗಣದೇವತ ರಾಜ್ಯಪಾಲರಿಗೆ ಸಲ್ಲಿಸೋದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಅನ್ನೋದನ್ನು ನಾನು ಬಾಯಿ ಬಿಟ್ಟರೆ ನಿಮ್ಮ ಬಣ್ಣ ಎಷ್ಟು ಬಯಲಾಗುತ್ತೆ ಅನ್ನೋದು ಎಚ್ಚರಿಕೆ ಇರಲಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವರು ಶಾಸಕರಾದ ನರೇಂದ್ರ ಸ್ವಾಮಿಯವರು ಇದ್ದಾರೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸುರೇಶ್ ಕಂಠಿಯವರು ಇದ್ದಾರೆ. ಹಾಗೂ ನಮ್ಮ ಪಕ್ಷದ ಮುಖಂಡರಾದ ಸಿದ್ದರಾಜು ಅವರಿದ್ದಾರೆ, ಸ್ವಾಮಿ ಅವರಿದ್ದಾರೆ, ಪ್ರಾಣೇಶ್ ಅವರಿದ್ದಾರೆ. ಹಾಗೆ ನಮ್ಮ ಮಂಡ್ಯ ಗ್ರಾಮಾಂತರ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಲಿಂಗದೇವರವರು ಇದ್ದಾರೆ. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಚಿವರಾದ ಶಾಸಕರಾದ ನರೇಂದ್ರ ಸ್ವಾಮಿಯವರು ಮಾತನಾಡಲಿದ್ದಾರೆ. ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಇಂದು ತುರ್ತಾಗಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ, ಒಂದು 4-5 ದಿನದ ಹಿಂದೆ ಮಳವಳ್ಳಿಯಲ್ಲಿ ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಸಭೆಯಲ್ಲಿ ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನು ವೇದಿಕೆಯಿಂದ ಆಡಿದಂಥ ಹಲವಾರು ಮುಖಂಡರುಗಳ ಬಗ್ಗೆ ಮತ್ತು ನನ್ನ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಡಿದಂಥ ಮಾತುಗಳ ಬಗ್ಗೆ ನೇರವಾಗಿ ನಿಮ್ಮ ಮುಂದೆ ಉತ್ತರಿಸಲು ನಾನು ಬಂದಿದ್ದೇನೆ. ಮೊದಲನೇದಾಗಿ ಮಾಜಿ ಸಚಿವರು, ಮೇಲ್ಕೋಟೆಯ ಶಾಸಕರಾಗಿದ್ದಂಥ ಮತ್ತು ಮಾಜಿ ಸಂಸದರಾಗಿದ್ದಂಥ ಪುಟ್ಟರಾಜು ಅವರು ಮಳವಳ್ಳಿಯಲ್ಲಿ ಬಂದು ವೀರಾವೇಶದ ನುಡಿಗಳನ್ನು ಆಡಿದ್ರು. ಆ ವೀರಾವೇಶದ ನುಡಿಗಳಲ್ಲಿ ಅವರು ನೇರವಾಗಿ ನನ್ನೊಬ್ಬನ್ನೇ ಉದ್ದೇಶ ಮಾಡಿ ಮಾತಾಡಿದಂಥ ವಿಚಾರಗಳಿತ್ತು. ರಾಜಕೀಯವಾಗಿ ಎದುರಾಳಿಯ ಮಾತಿಗೆ ನಾನೇನು ಆಕ್ಷೇಪ ವ್ಯಕ್ತಪಡಿಸಲ್ಲ, ಆದರೆ ಟೀಕೆ ವಾಸ್ತವಾಂಶದಿಂದನೂ ಕೂಡಬೇಕಾಗುತ್ತೆ. ಅವರ ಆರೋಪದಲ್ಲಿ ಅವರ ಹಿಂದಿನ ಕಹಿ ಅನುಭವ ಮತ್ತು ಅವ್ರಿಗೆ ಅರಿವಿಲ್ಲದೆ ಇರ್ತಕ್ಕಂಥ ಅವರ ತಪ್ಪುಗಳು ಆ ಮಾತುಗಳನ್ನ ಆಡಿಸಿದ್ದಾವೆ ಅನ್ನೋದು ನನ್ನ ಅನಿಸಿಕೆ. ಅವರಲ್ಲಿ ಮಾತಾಡ್ತಾ ಉದ್ವೇಗದಲ್ಲಿ ಮಳವಳ್ಳಿನಲ್ಲಿ ನಾನು ಯಾರ ಮೇಲೋ ದಬ್ಬಾಳಿಕೆ ಮಾಡ್ತಾಯಿದ್ದೀನಿ, ದೌರ್ಜನ್ಯ ಮಾಡ್ತಾಯಿದ್ದೀನಿ, ಒಂದು ವರ್ಗದವನ್ನು ನಾನು ವಿರೋಧಿಸ್ತಾ ಇದ್ದೀನಿ ಅನ್ನೋಂಥ ಅಪಖ್ಯಾತಿಯ ಮಾತುಗಳನ್ನು ಆಡಿದ್ರು. ನಾನು ಪುಟ್ಟರಾಜ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಲ್ಲಿಂದ ನಮ್ಮ ಪಕ್ಷದೊಳಗಿನ ಆಂತರಿಕ ವಿಚಾರಕ್ಕೆ ನಿಮಗೆ ಏನು ಸಂಬಂಧ? ನಾವು ಶಿಸ್ತಿನ ವಿಚಾರದಲ್ಲಿ ಯಾರ ಮೇಲೆ ಯಾವ ರೀತಿ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅದು ಪಕ್ಷದ ಆಂತರಿಕ ವಿಚಾರ. ನಿಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ನಾವೇನು ಪ್ರಶ್ನೆ ಮಾಡಿಲ್ವಲ್ಲ. ಎರಡನೇದಾಗಿ
ತಾವು ತುಂಬ ವೀರಾವೇಶದಿಂದ ಮಾತಾಡ್ತಾ ಇಲ್ಲಿರ್ತಕ್ಕಂಥ ದುಷ್ಟ ಶಾಸಕ ಅನ್ನೋ ಪದನ ಉಪಯೋಗಿಸಿದ್ರಿ. ನನಗೆ ಗೊತ್ತಿದ್ದಂಗೆ ಮಂಡ್ಯದಲ್ಲಿ ಆ ರೀತಿ ನಡವಳಿಕೆನಲ್ಲಿದ್ದವ್ರು ಯಾರು ಅನ್ನೋದನ್ನು ಜನ ಚೆನ್ನಾಗಿ ಹೇಳ್ತಾರೆ. ಸಂಸದರಾಗಿದ್ದಂಥ ಸುಮಲತಾ ಅವರು ಯಾರ ಬಗ್ಗೆ ಏನು ಮಾತಾಡಿದರು ಅನ್ನೋದನ್ನು ಮಂಡ್ಯ ಜನ ಮಾತಾಡ್ತಾರೆ. ನಾನೇನು ಹೇಳ್ಕೊಟ್ಟಿಲ್ಲ, ಹೇಳೂ ಇಲ್ಲ. ಕಲ್ಲು ಗಣಿಗಾರಿಕೆ ವಿಚಾರದಲ್ಲಿರ್ಬೋದು, ಕನ್ನಂಬಾಡಿ ವಿಚಾರದಲ್ಲಿರ್ಬೋದು, ಯಾರು ಯಾರನ್ನ ಉದ್ದೇಶ ಮಾಡಿ ಮಾತಾಡಿದ್ರು ಅನ್ನೋದನ್ನ ಅವ್ರಿಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತೀನಿ. ಮತ್ತು ತಪ್ಪು ಗ್ರಹಿಕೆನೋ ಅಥವಾ ಸಾಂದರ್ಭಿಕವಾಗಿ ಒಂದು ಮಾತನ್ನು ಆಡಿದ್ದಾರೆ, ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡಲೇಬೇಕು ಅಂತ ಬಂದದ್ದು ಇವತ್ತು. 2008ರಲ್ಲಿ ನಾನು ಪಕ್ಷೇತರನಾಗಿ ನನ್ನ ಕ್ಷೇತ್ರದ ಜನರ ಆಶೀರ್ವಾದವನ್ನು ಪಡೆದು ಗೆದ್ದವನು. ನನಗೆ ಅಂದು ಪಕ್ಷ ಟಿಕೆಟನ್ನು ನಿರಾಕರಣೆ ಮಾಡಿತ್ತು. ನನ್ನ ಕಾಂಗ್ರೆಸ್ತನ ಮತ್ತು ನನ್ನ ಕಾಂಗ್ರೆಸ್ಸಿಗರ ಒಕ್ಕೊರಲ ದನಿ ನಾವು ಬಂಡಾಯ ಎದ್ದು ಅವತ್ತಿನ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭ ಆಯಿತು. ಅದಕ್ಕೆ ಉತ್ತರಾನ ನನ್ನ ಕ್ಷೇತ್ರದ ಜನ ಮತ್ತು ನಾವು ಎಲ್ಲರೂ ಸೇರಿ ಜಯದೊಂದಿಗೆ ಮಳವಳ್ಳಿಯಲ್ಲಿ ನಿಜವಾದ ಕಾಂಗ್ರೆಸ್ ಯಾವುದು ಅನ್ನೋದನ್ನು ತೋರಿಸಿದ್ವಿ. ಆ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಅಧ್ಯಕ್ಷರ ಒಂದು ತೀರ್ಮಾನವನ್ನು ವಿರೋಧಿಸಿ ನಡೆದದ್ದು ಸತ್ಯ. ನಮ್ಮ ಇಡೀ ಕಾರ್ಯಕರ್ತರು ಎಲ್ಲರೂ ಅದನ್ನು ಯಾರೋ ವಿರೋಧಿಗಳು ಇವತ್ತು ಮಾತಾಡೋದಕ್ಕೆ ಅವರೇನು ನಮ್ಮ ಪಕ್ಷಕ್ಕೆ ಮತ ಹಾಕ್ಸಿದವರು ಅಲ್ಲ, ನಮ್ಮ ಪಕ್ಷಕ್ಕೆ ಮತ ಕೇಳಿದವರು ಅಲ್ಲ. ನಾನೊಂದು ಯಾರ ವಿರುದ್ಧ ಜಯ ಸಾಧಿಸಿದ್ದೆ ಅನ್ನೋದನ್ನು ಪುಟ್ಟರಾಜ್ ಅವರು ಜ್ಞಾಪಿಸ್ಕೊಳ್ಳಿ. ಅಂದರೆ ಪಕ್ಷೇತರನಾಗಿ ಜನತಾದಳದ ವಿರುದ್ಧ ನಾನು ಗೆದ್ದಿದ್ದೆ. ಆ ಪಕ್ಷೇತರನ ಗೆದ್ದ ಮೇಲೆ ಯಡಿಯೂರಪ್ಪನವರು ನನ್ನನ್ನು ಸಂಪರ್ಕ ಮಾಡಿ ನನ್ನ ಬೆಂಬಲವನ್ನು ಕೋರಿದಾಗ ಹಲವಾರು ನಾಯಕರು ಮತ್ತು ನಾನು ಅತ್ಯಂತ ಗೌರವದಿಂದ ಕಾಣಿಸ್ತಿದ್ದ ಪೂಜ್ಯರ ಆಶೀರ್ವಾದವನ್ನು ಪಡೆದು ತುಮಕೂರಿನಿಂದ ಬಂದು ನಾನು ಬೆಂಬಲವನ್ನು ಘೋಷಣೆ ಮಾಡಿದ್ದೆ. ಅವರು ಹೇಳ್ತಾರೆ, ಯಡಿಯೂರಪ್ಪನವ್ರ ವಿಚಾರವಾಗಿ ನನ್ನನ್ನು ವ್ಯಾಖ್ಯಾನ ಮಾಡಿ ಮಾತಾಡಿದ್ದಾರೆ. ಮೊದಲು ಅವ್ರಿಗೆ ಜ್ಞಾಪಿಸಕ್ಕೆ ಬಯಸ್ತೀನಿ, ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಪುಣ್ಯಕೋಟಿ ಕಥೆಯನ್ನು ಯಡಿಯೂರಪ್ಪನವರು ಯಾರ ವಿರುದ್ಧ ಮಾತಾಡಿದರು, ಆ ಪುಣ್ಯಕೋಟಿ ಕಥೆಯಲ್ಲಿ ಸತ್ಯಾಂಶ ಏನಿತ್ತು, ಯಾರು ದ್ರೋಹ ಬಗ್ದಿದ್ರು, ಯಾರು ವಚನ ಭ್ರಷ್ಟರಾಗಿದ್ದರು, ಯಾರು ಯಾರನ್ನ ವಿರೋಧ ಮಾಡಿದರು, ಇದು ಮರ್ತೋಗಿರಬೇಕು ಪುಟ್ಟರಾಜು ಅವ್ರಿಗೆ. ನಾನು ಇವತ್ತಿನಿಂದ ಅವ್ರನ್ನ ಪುಟ್ಟರಾಜು ಅಂತ ಕರಿಬಾರ್ದು ಅಂತಿದ್ದೀನಿ, ಮಹಾನ್ ದೊಡ್ಡರಾಜು ಅಂತ ಕರಿಬೇಕು ಅಂತ ನಾನು ಆಸೆ ಪಡ್ತೀನಿ. ದೊಡ್ಡ ಮಾತಾಡಿದ್ದಾರೆ, ಅದಕ್ಕೆ ದೊಡ್ಡರಾಜು ಅವರು ಅಂತ ನಾನು ಕರಿತೀನಿ. ಆ ಪಕ್ಷೇತರನಾಗಿ ಬೆಂಬಲ ಕೊಟ್ಟು ಸಚಿವ ಸ್ಥಾನವನ್ನು ನಾನು ಪಡ್ಕೊಳ್ಳೋಕ್ಕೂ ಮೊದಲೇ ಆ ಸರ್ಕಾರ ಬರೋದಕ್ಕೆ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಶಕ್ತಿಯನ್ನು ನಾನು ದಾರೆ ಎರೆದಿದ್ದೆ ಅನ್ನೋದನ್ನು ಜ್ಞಾಪಿಸಿ. ಯಾಕೆಂದರೆ ನನಗೆ BJP ಮತನೇ ಆಗಲಿ JDS ಮತನೇ ಆಗಲಿ ಯಾರ್ದು ಪಡೆದಿರಲಿಲ್ಲ. ನನ್ನ ಹೋರಾಟದ, ನನ್ನ ಸಂಘಟನೆಯ, ನನ್ನ ಕಾಂಗ್ರೆಸ್ಸಿಗರ ಮತವನ್ನು ಪಡೆದು ಆ ಸಂದರ್ಭದಲ್ಲಿ ನಾನಾಗಿದ್ದೆ. ನನ್ನನ್ನು ಸಚಿವನನ್ನಾಗಿ ಮಾಡಿದೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನನ, ಸಚಿವ ಸ್ಥಾನನ ಬಾರ್ಗೇನ್ ಮಾಡಿಕೊಂಡು ರಾಜಕಾರಣ ಮಾಡಿದಾರೋ ಇವ್ರ ಪಕ್ಷದವರು, ನಾನು ನನ್ನ ಹಂತಕ್ಕೆ ಸೀಮಿತವಾಗಿ ನಾನು ಒಂದು ಬಾರ್ಗೇನ್ ಮಾಡಿ ನನ್ನ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನವನ್ನು ಪಡ್ಕೊಂಡು ಆ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೆ. ನಮ್ಮ ಪಕ್ಷೇತರರ ಮೇಲೆ ಗದಾಪ್ರಹಾರ ನಡೆದಾಗ ನಾವು ತಗೊಂಡಂಥ ತೀರ್ಮಾನ ಬಂಡು ಹೇಳ್ತಕ್ಕಂಥದ್ದು. ಪುಟ್ಟರಾಜ್ ಅವರೇ, ನೀವು ನನ್ನನ್ನು ಕೆಣಕಿದ್ರೆ ಸನ್ಮಾನ್ಯ ದೇವೇಗೌಡರ ವಿಚಾರ ಇದೆ, ಕುಮಾರಸ್ವಾಮಿ ಅವರ ವಿಚಾರ ಇದೆ, ಯಡಿಯೂರಪ್ಪನವರ ವಿರುದ್ಧವಾಗಿ ಬಂಡೇಳಲಿಕ್ಕೆ ನನ್ನನ್ನೂ ಸೇರಿದಂತೆ ಎಲ್ಲೆಲ್ಲಿ ನಮ್ಮನ್ನು ಸಭೆ ಮಾಡಿದ್ರಿ, ಏನೇನು ಮಾತಾಡಿದ್ರಿ, ಯಾವ ರೀತಿ ಪ್ರಚೋದನೆ ಮಾಡಿದ್ರಿ, ಯಡಿಯೂರಪ್ಪನವರ ಸರ್ಕಾರ ಕಿತ್ತಾಕಬೇಕಾದಾಗ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ, ನಿಮ್ಮ ಪಕ್ಷದ ಮುಖಂಡರುಗಳು ನಮ್ಮನ್ನು ಗೋವಾ ಇರ್ಬೋದು, ಕೇರಳ ಇರ್ಬೋದು, ಬಾಂಬೆ ಇರ್ಬೋದು, ಚೆನ್ನೈ ಇರ್ಬೋದು, ಕೊನೆಗೆ ಈಗಲ್ಟನ್ ರೆಸಾರ್ಟ್ಗೆ ಬಂದು ಬಸ್ ಓಡಿಸಿದಂಥ ಜಮೀರ್ ಅಹಮದ್ ಇವತ್ತು ನಮ್ಮ ಪಕ್ಷದ ಸಚಿವರಾಗಿದ್ದಾರೆ. ನಮ್ಮನ್ನು ಕರ್ಕೊಂಬಂದಂಥ
ಪುಟ್ಟಣ್ಣ ಆವತ್ತು ಚೆನ್ನೈಯಿಂದ ನಮ್ಮ 9 ಸಚಿವರ ರಾಜೀನಾಮೆಯನ್ನು ನನ್ನ ಕೈನಲ್ಲೇ ತಂದು ಗಣದೇವತ ರಾಜ್ಯಪಾಲರಿಗೆ ಸಲ್ಲಿಸೋದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಅನ್ನೋದನ್ನು ನಾನು ಬಾಯಿ ಬಿಟ್ಟರೆ ನಿಮ್ಮ ಬಣ್ಣ ಎಷ್ಟು ಬಯಲಾಗುತ್ತೆ ಅನ್ನೋದು ಎಚ್ಚರಿಕೆ ಇರಲಿ. ನನ್ನೊಬ್ಬನಿಗೆ ಅಲ್ಲ ನೀವು ಮನೆ ಹಾಳು ಮಾಡೋದು ಹೋತು. 9 ಜನ ಸಚಿವರನ್ನ ರಾಜೀನಾಮೆ ಕೊಡಲಿಕ್ಕೆ ಕಾರಣೀಭೂತರಾದಂಥವ್ರು ಯಾರು ಅನ್ನೋದನ್ನು ನಾನು ನೆನಪಿಸ್ಲಿಕ್ಕೆ ಬಯಸ್ತೀನಿ. ನಾವು ಇವತ್ತು ಒಂದು ಬಾರಿ ಸಚಿವನಾಗಬೇಕು ಅಂದರೆ ತಪಸ್ ಮಾಡಿ ಬರ್ತೀವಿ. ನಾವು ಜನಾಶೀರ್ವಾದದ ಜೊತೆಯಲ್ಲಿ ತಪಸ್ ಮಾಡಿ ಬರ್ತೀವಿ. ಅಂಥ ಒಂದು ಸಚಿವ ಸ್ಥಾನವನ್ನು ವೈಯಕ್ತಿಕವಾಗಿ ನಾವು ಪಡ್ಕೊಂಡಿದ್ದಂಥವ್ರಿಗೆ ಮೈತ್ರಿ ಸರ್ಕಾರ ಕಾಂಗ್ರೆಸ್ JDS ಮಾಡಿಬಿಡ್ತೀವಿ ಅನ್ನೋಂಥ ಆಮಿಷ ತೋರಿಸ್ತವ್ರು ಯಾರು? ಅದರ ಜೊತೆಯಲ್ಲಿ ನರೇಂದ್ರ ಸ್ವಾಮಿ ಒಬ್ಬನಿಗಲ್ಲ 21 ಜನರನ್ನ ಒಗ್ಗೂಡಿಸಿ ಕೊನೆಗೆ 17 ಜನ ಶಾಸಕ ಸ್ಥಾನದಿಂದ ಅನೂರ್ಜಿತ ಆಗೋದಕ್ಕೆ ಕಾರಣೀಭೂತರಾದವರು ಯಾರು ಅನ್ನೋದನ್ನ ನೀವೇ ಹೇಳಿ. ಸಹಜವಾಗಿ BJPಯವರು ಅವ್ರ ಪಕ್ಷವನ್ನು ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮನ್ನು ಅಂದು ಆ ಕ್ರಿಯೆಯಲ್ಲಿ ಅವರು ಮಾಡೋ ಅಂಥ ಕೆಲಸನ ಮಾಡಿದರು. ಅದು ಸಾಂವಿಧಾನಿಕವಾಗಿತ್ತೋ ಇಲ್ಲವೋ ಅನ್ನೋದನ್ನು ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಹೋರಾಟ ಮಾಡಿದ್ವಿ. ನೀವು ಮಳವಳ್ಳಿಲಿ ಮಾತಾಡಿದ್ರಲ್ಲ, ಶಾಸಕ ಸ್ಥಾನ ಕಳ್ಕೊಂಡು ಅಳ್ತಾ ಕೂತಿದ್ದವ್ರನ್ನ ಉಳಿಸಿದ್ದು ದೇವೇಗೌಡರು ಅನ್ನೋದನ್ನ ಮರಿಬೇಡ ಅಂದ್ರಲ್ಲ, ಅದ್ರ ಹಿಂದಿನ ಕೈ ಸತ್ಯನ ನಾನು ಬಾಯಿ ಬಿಟ್ಟರೆ ಮಹಾನ್ ನಾಯಕನಿಗೆ ಚ್ಯುತಿ ಬರ್ತದೆ ಅಂತ ನಾನು ಮುಚ್ಚಿಟ್ಟು ಅದನ್ನು ಮಾತಾಡ್ತಾ ಇದ್ದೀನಿ. ಎಚ್ಚರಿಕೆ ಇರಲಿ ನಿಮಗೆ. ನಮ್ಮಿಷ್ಟು ಜನರ ಬೀದಿ ರಂಪಾಟಕ್ಕೆ ಕಾರಣರಾದವರೇ ನೀವು, ಕುಮಾರಸ್ವಾಮಿ ಅವರು. ಯಾಕೆ ಈ ಥರ ನಾಟಕ ಆಡ್ತೀರಾ? ಇವತ್ತು ನಿಮಗೆ ಎಲ್ಲ ವಿರೋಧಿಗಳು ಸ್ನೇಹಿತರು. ಯಾರ್ಯಾರಿಗೆ ತೊಂದರೆ ಕೊಟ್ರಿ ಅವರೆಲ್ಲರ ಮನೆ ಬಾಗಿಲಿಗೆ ಹೋದ್ರಿ. ಸಾಯೋದಕ್ಕೂ ಮೊದಲೇ ಯಾರ್ಯಾರಿಗೆ ನೋವುಗಳು ಕೊಟ್ಟಿದ್ರಿ. ಇವತ್ತು ಅವರ ಸಮಾಧಿಗಳಿಗೆ ನಮನವನ್ನು ಅರ್ಪಿಸಿ ನಾವು ಪದರ್ಸ್ತೀವಿ. ಅದು ನಿಮ್ಮ ತೀರ್ಮಾನ, ನಾವೇನು ಅದನ್ನು ವಿರೋಧ ಮಾಡೋದಿಲ್ಲ. ಆದರೆ ಸ್ಪಷ್ಟವಾದ ಮಾತಲ್ಲಿ ಹೇಳ್ತೀನಿ, ನೀವು ಚುನಾವಣೆಯನ್ನು ನಿಮ್ಮಂತೆ ಮಾಡಿ, ನಮ್ಮದೇನೂ ಇಲ್ಲ. ನಿಮ್ಮ ವಿಚಾರಗಳೇನಿದಾವೋ ಅದನ್ನು ಜನರ ಮುಂದೆ ಇಟ್ಟು ಮಂಡ್ಯದ ವಿಚಾರ ಮಾತಾಡ್ತೀರಾ, ರೈತರ ವಿಚಾರ ಮಾತಾಡ್ತೀರಾ, ನೀರಾವರಿ ವಿಚಾರ ಮಾತಾಡ್ತೀರಾ, ಯುವಕರ ವಿಚಾರ ಮಾತಾಡ್ತೀರಾ, ಅದು ನಿಮ್ಮ ವಿವೇಚನೆಗೆ ಬಿಡ್ತೀವಿ. ನಾವು ಕೂಡ ಕಳೆದ ಒಂದು 6-7 ವರ್ಷದಿಂದ ನಮ್ಮದೇ ಆದಂಥ ಹೋರಾಟಗಳನ್ನು ಒಗ್ಗೂಡಿ ಮಂಡ್ಯ ಜಿಲ್ಲೆಯಲ್ಲಿ 18ರ ಚುನಾವಣೆಯಲ್ಲಿ ನಮ್ಮೆಲ್ಲರ ಸೋಲಿನ ನಂತರನೂ ಕೂಡ ಬೆಂಬಿಡದ ಭೂತದಂತೆ ಜನಗಳ ಹತ್ರ ನಾವು ಕಾಡಿ ಬೇಡಿ ಕರೋನಾ ಸಂದರ್ಭದಲ್ಲೂ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹಲವಾರು ಹೋರಾಟಗಳಲ್ಲಿ, ಅದು ಮೇಕೆದಾಟು ಇರ್ಬೋದು, ಪ್ರಜಾಧ್ವನಿ ಇರ್ಬೋದು, ನಮ್ಮ ರಾಹುಲ್ ಗಾಂಧಿಯವರು ಮಾಡಿದಂಥ ಭಾರತ್ ಜೋಡೋ ಯಾತ್ರೆ ಇರ್ಬೋದು, ಎಲ್ಲ ಸ್ವಾತಂತ್ರ್ಯ ನಡಿಗೆ ಪ್ರತಿಯೊಂದರಲ್ಲೂ ನಾವು ಭಾಗಿಯಾದದ್ದನ್ನು ನಮ್ಮ ಜಿಲ್ಲೆ ಜನ ಬೆಂಬಲಿಸಿ ನಮ್ಮನ್ನು ಇವತ್ತು ಗೆಲ್ಲಿಸಿದ್ದಾರೆ. ನೀವು ಸಂಸದರಾಗಿ ಒಮ್ಮೆ ಗೆದ್ರಿ. ನೀವು ಸಂಸದರಾಗಿ ಗೆಲ್ಲಬೇಕಾದ್ರೆ ಮಳವಳ್ಳಿನಲ್ಲಿ ನನ್ನ ಪಾತ್ರ ಏನಿತ್ತು ಅನ್ನೋದು ನಿಮಗೆ ಗೊತ್ತು. ಒಂದು ಬಾರಿ 23,000 ಲೀಡ್ ಕೊಟ್ಟೆ ರಮ್ಯಗೆ, ಇನ್ನೊಂದು ಸರಿ 15,000 ಲೀಡ್ ಕೊಟ್ಟೆ. 2 ಬಾರಿ ನಿಮಗೇನು ಮಳವಳ್ಳಿನಲ್ಲಿ ಲೀಡ್ ಸಿಕ್ಕಿರಲಿಲ್ಲ. 2ನೇ ಬಾರಿ ನೀವು ಗೆದ್ದಾಗ ಬರೀ 5,000 ಮತಗಳಿಂದ ನೀವು ಗೆದ್ದದ್ದು. ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆದ್ದಂಥ ಅಂತರ ಬರೀ 5,000. ಜ್ಞಾಪಕ ಇರಲಿ, ನಿಮ್ಮೆಲ್ಲರಲ್ಲಿ ನಾನು ನಿಖಿಲ್ ಅವರ ಚುನಾವಣೆಯನ್ನು ನಾನು ಪ್ರಸ್ತಾಪ ಮಾಡಬೇಕಾಗುತ್ತೆ. ವೀರಾವೇಶದಿಂದ ಮಾತಾಡ್ತಿರ್ತಕ್ಕಂಥ ನೀವು ನಾಯಕತ್ವಕ್ಕೆ ಆಗಲಿ ಪಕ್ಷಕ್ಕೆ ಆಗಲಿ ಆಗಿದ್ದಿದ್ರೆ ಮಂಡ್ಯ ಜಿಲ್ಲೆಯನ್ನು ಆಳ್ತಾ ಇದ್ದಂಥವ್ರು ನೀವೇ ಇದ್ರಿ. ಸರ್ವ ಜನರ ಆಶೀರ್ವಾದ ನಿಮಗೆ ಇತ್ತು ಎಲ್ಲ ಕ್ಷೇತ್ರದಲ್ಲೂ. ಮುಖ್ಯಮಂತ್ರಿಯನ್ನಾಗಿ ನಮ್ಮ ಪಕ್ಷವೇ ಬೆಂಬಲ ಕೊಟ್ಟು ಕುಮಾರಸ್ವಾಮಿ ಅವರನ್ನೇ ಮಾಡಿತ್ತು. ನಿಮ್ಮ ನಡೆ ಕಾಂಗ್ರೆಸ್ಸಿನ ಯಾವ ರೀತಿ ಕಡೆಗಣನೆ ಗಳಿಸಿ ನಮ್ಮೆಲ್ಲರನ್ನ ಕಣ್ಣೀರಲ್ಲಿ ಕೈ ತೊಳಿಸ್ತಾ ಇದ್ರಿ, ಆ ಕಿಚ್ಚು ಮಂಡ್ಯದಲ್ಲಿ ಅವತ್ತು ನಾವು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಿ
ಅಮಾಯಕರಾದಂಥ ನಿಖಿಲ್ ಅವ್ರ ವಿರುದ್ಧ ನಿಲ್ಲ ಅಂತ ತೀರ್ಮಾನವನ್ನು ನಾವು ಮಾಡಿದ್ವಿ. ನಮ್ಮ ಹಲವಾರು ನೋವುಗಳು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕಾರಣ ಆಗಿತ್ತು. ಆದರೆ ಸಂದರ್ಭದ ಕೂಸಾಗಿ ನಿಖಿಲ್ ಸಿಕ್ಕಿದ್ರು. ನೀವು ಈ ವೀರಾವೇಶ ಮಾತಾಡ್ತಿರೋರು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ನೀವು ಅವ್ರಿಗೆ ಬೆಂಬಲವಾಗಿ ನಿಂತ್ರಿ. ಇವತ್ತು ಕುಮಾರಸ್ವಾಮಿ ಅವ್ರಿಗೂ ನೀವು ಅದನ್ನೇ ಮಾಡೋದು. ನೀವೇನು, ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಅಭಿವೃದ್ಧಿ ಏನು, ನಿಮ್ಮ ಬದ್ಧತೆ ಏನು, ನಿಮ್ಮ ದೂರದೃಷ್ಟಿ ಏನು, ನಿಮ್ಮ ಕಾಳಜಿ ಏನು, ಈ ಜಿಲ್ಲೆಯ ಜನತೆಗೆ ಅರ್ಥ ಆಗಿದೆ. ನಾವು ಮನೆ ಮಕ್ಕಳಂತೆ ದುಡಿಬೇಕು ಅಂತ ಒಗ್ಗೂಡಿದ್ದೀವಿ, ಒಗ್ಗೂಡಿ ಹೋರಾಟ ಮಾಡಿದ್ದೀವಿ, ಜನರ ಆಶೀರ್ವಾದ ಪಡೆದಿದ್ದೀವಿ. ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋರಾಟ ಮಾಡಿ ಯೋಜನೆಗಳು ತಂದಿದ್ದೀವಿ. ಅದು ಕಾರ್ಖಾನೆ ಇರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ನಾಲಾಧುನೀಕರಣ ಇರ್ಬೋದು, ಕೈಗಾರಿಕೆಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸೋದಿರ್ಬೋದು. ನಮ್ಮದೇ ಆದಂಥ ದೂರದೃಷ್ಟಿಯಲ್ಲಿ ಕೆಲಸ ಮಾಡ್ತಿದ್ವಿ. 8 ತಿಂಗಳಲ್ಲಿ ನಮ್ಮ ಈ ಪ್ರಯತ್ನದಲ್ಲಿ ನಾವು ನಮ್ಮ ಕೈಲಾದಂಥ ಕೆಲಸವನ್ನು ಮಂಡ್ಯದ ಜನತೆಗಾಗಿ ಮಾಡ್ತಿದ್ವಿ. ಚುನಾವಣಾ ಭಾಷಣಕ್ಕೋಸ್ಕರ, ಟೀಕೆ ಮಾಡೋದಕ್ಕೋಸ್ಕರ ಒಬ್ಬರನ್ನ ಹೀಯಾಳಿಸತಕ್ಕಂಥ ಪ್ರವೃತ್ತಿಯನ್ನು ಕೈ ಬಿಡಬೇಕು ಅನ್ನೋದನ್ನು ಈ ಮಾಧ್ಯಮದ ಮುಖಾಂತರ ತಮ್ಮನ್ನು ವಿನಂತಿಸ್ತೇನೆ. ನಾವ್ಯಾರು ಅಂಜೋರು ಅಲ್ಲ, ಅಳ್ಕೋರು ಅಲ್ಲ. ನಾವು ರಾಜಕಾರಣಿಗಳೇ, ಮಂಡ್ಯ ಜಿಲ್ಲೆಯವರೇ. ಮಂಡ್ಯದ ಮಣ್ಣು ಮತ್ತು ಮಂಡ್ಯದ ನೀರು ನಮಗೆ ಮೈ ತುಂಬಿಕೊಂಡಿರ್ತಕ್ಕಂಥದ್ದು ನಮ್ಮ ಹುಟ್ಟಿನಿಂದನೇ ಬಂದಿರತಕ್ಕಂಥದ್ದು. ಇದರ ಜೊತೆಯಲ್ಲಿ ತಾವು ಗಣಿಗಾರಿಕೆ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಯಾರ್ಯಾರು ಏನೇನು ಮಾತಾಡಿದ್ರು ಅವ್ರ ಜೊತೆಲಿ ಸಖ್ಯ ಬಳಸಿದ್ರು ಸಣ್ಣ ನೀರಾವರಿ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ರಿ ಅನ್ನೋದು ಅದೇನೋ ಸವಾಲು ಹಾಕಿದ್ರು ನನಗೆ. ಅಭಿವೃದ್ಧಿ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಬರ್ತೀನಿ ಬಾ ಅಂತ ಮಳವಳ್ಳಿಯಲ್ಲಿ ಸವಾಲು ಹಾಕಿದ್ರು. ನಾನು ಇಡೀ ಎಲ್ಲ ವಿಚಾರನೂ ಮಾತಾಡೋಕ್ಕಲ್ಲ. ನೀವು ಸಣ್ಣ ನೀರಾವರಿ ಸಚಿವರಾಗಿದ್ದಾಗ ನಿಮ್ಮ ಸಣ್ಣತನ ಒಂದಿತ್ತಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಸಚಿವರಾಗಿ, ಮಂಡ್ಯ ಜಿಲ್ಲಾ ಸಚಿವರಾಗಿ ಬೆಳಕವಾಡಿ, ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ರಸ್ತೆ ಅಭಿವೃದ್ಧಿಗೆ 8.5 ಕೋಟಿಯನ್ನು ನನ್ನ ಅವಧಿಯಲ್ಲಿ ತಂದಿದ್ದನ. ಪಾಂಡುಪುರಕ್ಕೆ ಎತ್ಕೊಂಡು ಹೋದ್ರಲ್ಲ, ನೀವು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ್ರಾ? ಅತ್ಯಂತ ಹಿಂದುಳಿದ ತಾಲೂಕುಗಳಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ನೀವು ಕೊಟ್ಟಂಥ ಕೊಡುಗೆ ಏನು? ಅನುದಾನ ಏನು ಕೊಟ್ಟಿದ್ರಿ? ಇವತ್ತು ನಿಮ್ಮೆಲ್ಲರಿಗೆ ನಾನು ಒಂದನ್ನು ಜ್ಞಾಪಿಸಕ್ಕೆ ಬಯಸ್ತೀನಿ. ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ಪುಟ್ಟರಾಜು ಅವರು, ನಾನು ಪ್ರಥಮ ಬಾರಿಗೆ DCC ಬ್ಯಾಂಕ್ಗೆ ಆಯ್ಕೆಯಾಗಿ ಒಬ್ಬ ದಲಿತ ಪ್ರತಿನಿಧಿಯಾಗಿ ಬಂದೆ. ಪ್ರಥಮ ಬಾರಿಗೆ ನನ್ನ ಮಳವಳ್ಳಿಯ ಅಲ್ಲಿ ದಲಿತ ಓಟೇ ಇಲ್ಲ. ಯಾಕೆಂದರೆ ಪ್ಯಾಕ್ಸ್ಗಳಲ್ಲಿ ಒಂದು ಓಟು ಕೂಡ ದಲಿತರ ಓಟ್ ಇರಲಿಲ್ಲ. ಎಲ್ಲವೂ 90% ಒಕ್ಕಲಿಗ ಮತಗಳು ನನಗೆ ಬೆಂಬಲವಾಗಿ ನಿಂತು ನನ್ನನ್ನು DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು. ಆ ಒಂದು ಆಯ್ಕೆ ಆದ ನಂತರ ನನ್ನ ಉದ್ದೇಶ ಇದ್ದದ್ದು ಅಪೆಕ್ಸ್ ಬ್ಯಾಂಕ್ ಹೋಗ್ಬೇಕು ಅನ್ನೋದಿತ್ತು. ಕೇವಲ 4 ಸ್ಥಾನ ಗೆದ್ದಿದ್ದಂಥ ಜಾತ್ಯತೀತ ಜನತಾದಳ, ಅವತ್ತು ಜಾತ್ಯತೀತ ಅಂತ ಹೇಳ್ಕೊತಿದ್ದವರು ನಿಮ್ಮ ನಡೆ ಏನಿತ್ತು ಅನ್ನೋದನ್ನು, ಯಾರನ್ನ ಕರ್ಕೊಂಡು, ಒಬ್ಬ ಸದಸ್ಯನ ಕರ್ಕೊಂಡು ಇನ್ನೊಂದು ನಾಮನಿರ್ದೇಶನ ಮಾಡಿ, ಮತ್ತೊಂದು ಅಪೆಕ್ಸ್ ಬ್ಯಾಂಕ್ ನಾಮನಿರ್ದೇಶನ ಮತ್ತು ಅಧಿಕಾರಿಯ ಮತದಿಂದ 7-8 ನಾವು ಕಾಂಗ್ರೆಸ್ಗರು ಹೇಳಿದ್ವಿ, ನೀವು ಬರೀ 4 ಇದ್ರಿ. ನರೇಂದ್ರ ಸ್ವಾಮಿಯನ್ನು ಅಪೆಕ್ಸ್ ಬ್ಯಾಂಕ್ ಕಳಿಸ್ಬಾರ್ದು, ಒಬ್ಬ ದಲಿತನಿಗೆ ಮಂಡ್ಯದಿಂದ ಕಳಿಸ್ಬಾರ್ದು ಅಂತ ತೀರ್ಮಾನ ಮಾಡಿ ನನಗೆ ಅಡ್ಡಗಟ್ಟದಂಥ ಕೀರ್ತಿ ತಮ್ಮದು ಮತ್ತು ಜನತಾದಳದ ನಾಯಕರುಗಳದಲ್ವಾ? ನಾನು ನಿಮ್ಗೇನು ಆ ರೀತಿ ಅನ್ಯಾಯ ಮಾಡಿದ್ದೆ? ಅದಕ್ಕೆ ಯಾಕೆ ಆ ಬಣ್ಣನ ಕೊಟ್ರಿ ನೀವು? ನಾನು ಇದನ್ನು ಮಾತಾಡ್ತಿರಲಿಲ್ಲ. ನೀವು ಮಳವಳ್ಳಿನಲ್ಲಿ ಬಂದು ವೀರಾವೇಶದಿಂದ ಮಾತಾಡಿದ ಮೇಲೆ ನಾನು ಸತ್ಯ ತೆರೆದಿಡಲೇಬೇಕು. ಏನೋ ನನ್ನ ಶಾಸಕ ಸ್ಥಾನ ಉಳಿಸಿದ್ರಂತೆ, ಭಿಕ್ಷೆ ಕೊಟ್ರಂತೆ ನನಗೆ. ನಾನು ಅದಕ್ಕೆ ಕೇಳ್ತಿರೋದು, ಆ ಒಂದು ಬಂಡಾಯದ ದನಿಯನ್ನು ಏಳಿಸಿದವ್ರು ಯಾರು? ನಮ್ಮನ್ನು ಕರ್ಕೊಂಡು ತಿರುಗಿದವ್ರು ಯಾರು? ವಿಧಾನಸಭೆಯಲ್ಲಿ ವಿರೋಧವಾದಂಥ ಹೋರಾಟ ಮಾಡಬೇಕಾದಾಗ ನಮಗೆ ಬೆನ್ನೆಲುಬಾಗಿದ್ದವ್ರು ಯಾರು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಮಾತಾಡ್ಬೇಕಾದ್ರೆ ಅರಿವಿರಲಿ,
ವಾಸ್ತವಾಂಶ ಜನಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ನಮಗೇನು ಮರವಿಲ್ಲ, ಒಂದು ಅಷ್ಟೋ ಇಷ್ಟೋ ವಿದ್ಯೆ ಕಲ್ತ್ಕೊಂಡಿದ್ದೀವಿ. ನೀವು ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ. ನಿಮ್ಮೆಲ್ಲರ ವಿರುದ್ಧವಾಗಿ ಇವತ್ತು ನಮ್ಮ ನಾಯಕರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಚಲುವರಾಯಸ್ವಾಮಿಯವರು, ರಮೇಶ್ ಪಂಡಿಸಿದ್ದೇಗೌಡರು ನಿಮ್ಮ ಜೊತೆಲಿ ಇದ್ದಾಗಲೇ ನಾನು ಅವರೆಲ್ಲರೂ ಸೇರಿದಂತೆ ನಿಮ್ಮನ್ನೂ ಸೇರಿದಂತೆ ಕಾಂಗ್ರೆಸ್ಸಿಗೆ ನಾಗಿದ್ದವನು. ನಿಮ್ಮೆಲ್ಲರ ವಿರುದ್ಧವಾಗಿ ನನ್ನದೇ ಆದಂಥ ಹೋರಾಟನ ಹಿನ್ನೆಲೆ ನಾನು ತೋರಿಸಿದ್ದವನು. ನಿಮ್ಮ ವಿರುದ್ಧವಾಗಿ DCC ಬ್ಯಾಂಕ್ನ ಮೊದಲನೇ ಬಾರಿಗೆ ಕಾಂಗ್ರೆಸ್ಗೆ ತಕ್ಕೆಗೆ ತಂದು ಕೊಟ್ಟವನು. ಮನ್ಮೂಲ್ನ ಕಾಂಗ್ರೆಸ್ ತಕ್ಕೆಗೆ ತಂದು ಕೊಟ್ಟವನು. ನೀವು ಹೇಳದಂಥ ಸಂದರ್ಭಗಳಲ್ಲಿ 3 ಜನ DCC ಬ್ಯಾಂಕ್ ಅಧ್ಯಕ್ಷರನ್ನ ಒಕ್ಕಲಿಗ ಸಮುದಾಯದವ್ರನ್ನ ಯಾರ ಬೆಂಬಲವೂ ಇಲ್ಲದೇನೆ ನಾನು ಸಚಿವನಾಗಿದ್ದಾಗ ಕಾಂಗ್ರೆಸ್ಗರನ್ನ ಮಾಡಿದ್ದೆ ಅನ್ನೋದನ್ನ, ಒಕ್ಕಲಿಗ ನಾಯಕರನ್ನ ಮಾಡಿದ್ದೆ ಅನ್ನೋದನ್ನ ನಿಮಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಮನ್ಮೂಲಲ್ಲೂ ರಾಮಕೃಷ್ಣ ಅವರು, ಇಲ್ಲಿ ಸತೀಶು, ಹರೀಶು ಮತ್ತು ನಮ್ಮಲ್ಲಿ ಸಿದ್ದರಾಜು ಅನ್ನೋಂಥ ಅವ್ರನ್ನ ಅಪೆಕ್ಸ್ ಬ್ಯಾಂಕ್ ಕಳಿಸಿದ್ದು, ಅದಾದಮೇಲೆ ಜೋಗಿಗೌಡನ ಅಪೆಕ್ಸ್ ಬ್ಯಾಂಕ್ ಕಳಿಸಿದ್ದು, ಈ ಎಲ್ಲ ತೀರ್ಮಾನಗಳನ್ನು ಮಾಡಿ ಒಕ್ಕಲಿಗ ನಾಯಕರುಗಳಿಗೆ ನಾಯಕತ್ವವನ್ನು ಕೊಟ್ಟಂಥವನು ಈ ನರೇಂದ್ರ ಸ್ವಾಮಿ. ನನ್ನ ಬಗ್ಗೆ ನೀವೇನೋ ಮಾತಾಡಿದ್ರಲ್ಲ, ನೀವು ಈ ರೀತಿಯ ಜವಾಬ್ದಾರಿನಲ್ಲಿ ಎಲ್ಲಿದ್ರಿ ಅನ್ನೋದನ್ನ ನೀವು ಹೇಳಿ. ಯಾವ ಸಾಕ್ಷಿ ಇಟ್ಕೊಂಡು ನೀವು ನನ್ನನ್ನು ಒಂದು ಜನಾಂಗದ ವಿರೋಧಿ ಅಂತ ಕರೆದ್ರಿ? DK ಶಿವಕುಮಾರ್ ಜೊತೆಯಲ್ಲಿ ಬೆಳೆದಿದ್ದೇನೆ, ಮಾದೇಗೌಡರ ಶಿಷ್ಯನಾಗಿದ್ದೇನೆ. ನನ್ನ ರಾಜಕೀಯ ಹುಟ್ಟು ಮಾದೇಗೌಡರ ಆಶೀರ್ವಾದದಿಂದ SM ಕೃಷ್ಣ ಅವ್ರ ಜೊತೆಯಲ್ಲಿ ಬೆಳೆದಿದ್ದೇನೆ. ನನಗೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನ್ನ ಕ್ಷೇತ್ರದ ಜನ ಕೊಟ್ಟಿರ್ತಕ್ಕಂಥ ಮತ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದಂಥ ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಮಳವಳ್ಳಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನ್ನ ತೇಜೋವಧೆ ಮಾಡೋದಕ್ಕೆ ನಿಮಗೆ ಅವಕಾಶ ಇಲ್ಲ. ಇದರ ಜೊತೆಗೆ ನಮ್ಮ ಮಾಜಿ ಶಾಸಕರು ಭಾಳ ವೀರಾವೇಶ ಮಾತಾಡಿದ್ದಾರೆ. ನಾನೊಂದು 5-6 ನಿಮಿಷದಲ್ಲಿ ಇದನ್ನು ಮುಗಿಸ್ತೀನಿ. ಯಾರೋ ಸಮಯನ ನಾನು ಹೆಚ್ಚಾಗಿ ತಗೊಳ್ಳಲ್ಲ. ಯಾಕೆಂದರೆ ಅಲ್ಲಿ ನಿಮ್ಮ ಎದುರಿಗೆ ಮಾತಾಡಿರೋದ್ರಿಂದ, ನಿಮ್ಮ ವರದಿಗಳನ್ನು ನಾನು ನೋಡಿರೋದ್ರಿಂದ, ವಿಡಿಯೋಗಳನ್ನ ನಾನು ನೋಡಿರೋದ್ರಿಂದ ನಾನು ಸ್ಪಷ್ಟೀಕರಣ ಕೊಡೋದು ಸರಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಮಯನ ತೆಗೆದುಕೊಳ್ತೀನಿ. ಯಾರು ಅನ್ಯತಾ ಭಾವಿಸ್ಬೇಡಿ. ನಮ್ಮ ಮಳವಳ್ಳಿಯ ಮಹಾನ್ ನಾಯಕ ಅಂತ ಸ್ವಘೋಷಿತ ವ್ಯಕ್ತಿ ಅವರ ನಾಯಕರುಗಳನ್ನ ಮೆಚ್ಚಿಸ್ಕೊಳ್ಳೋಕ್ಕೆ ಹಲವಾರು ಮಾತುಗಳನ್ನ ಹಲವಾರು ಸಂದರ್ಭಗಳನ್ನ ಮಾತಾಡ್ತಿದ್ದಾರೆ. ಕೊಟ್ಟ ಕುದುರೆಯನ್ನು ಏರಿ ಹೋರಾಡಲು ಅರಿಯದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂದಾಗ, 2 ಬಾರಿ ಶಾಸಕನಾಗಿ ಮಳವಳ್ಳಿ ಕ್ಷೇತ್ರದ ಶಾಶ್ವತವಾದಂಥ ಅಭಿವೃದ್ಧಿಯ ಚಿತ್ರಣದಲ್ಲಿ ನಿನ್ನ ಪಾತ್ರ ಏನು ಅನ್ನೋದನ್ನ ಬಹಿರಂಗಪಡಿಸಿ ಮಾತಾಡೋದನ್ನ ಮುಂದುವರ್ಸಪ್ಪ. ರಾಜಕಾರಣದಲ್ಲಿ ನಿನಗೂ ಅವಕಾಶ ಕೊಟ್ಟಿದ್ದಾರೆ, ನನಗೂ ಅವಕಾಶ ಕೊಟ್ಟಿದ್ದಾರೆ ಚುನಾಯಿತ ಪ್ರತಿನಿಧಿ. ಆ ಸಂದರ್ಭದಲ್ಲಿ ಸಾಧನೆ ಮಾತಾಡಬೇಕು ಹೊರತು ಮಾತಾಡದೆ ಸಾಧನೆ ಆಗಬಾರ್ದು. ನನ್ನನ್ನು ಟೀಕೆ ಮಾಡಬೇಕಾದಂಥ ಬರದಲ್ಲಿ ಹಾಗೆ ಹೀಗೆ ಏನೇನೋ ವೀರಾವೇಶದಿಂದ ಮಾತಾಡಿದ್ಯಪ್ಪ. ನಾನು ದುರಾಂಕಾರಿ ಅಂತೆ, ತುಂಬ ದಬ್ಬಾಳಿಕೆ ಮಾಡ್ತೀನಿ ಅಂತೆ. ಹಾಗಾದರೆ ಮಳವಳ್ಳಿ ಜನತೆಗೆ ನನ್ನ ದುರಾಂಕಾರ ಪ್ರೀತಿಯಾಗಿದೆ ಅಂತ ಈ ಚುನಾವಣೆ ರಿಸಲ್ಟು ಹೇಳ್ತದಲ್ವ? ಹಾಗಾದರೆ ನನಗಿನ್ನ ನೀನೆಷ್ಟು ದುರಾಂಕಾರಿ? ನಿನ್ನನ್ನು ಸೋಲಿಸಿದಾರಲ್ಲ. ಕಳೆದ ಸಾರಿ ನಾನು ಸೋತಾಗ ನೀನೇನು ಮಾತಾಡಿದ್ಯಪ್ಪ? 26,000 ಲೀಡಲ್ಲಿ ನಿನ್ನನ್ನು ಸೋಲಿಸಿದ್ರೆ ಬಾಯಿ ಮುಚ್ಕೊಂಡು ಮನೇಲಿ ಕೂತಿರೋಂದಲ್ಲ. ಮನೆಯಲ್ಲೇ ಕೂತಿದ್ದೆ, ಆದರೆ ನೀನು ಗೆಸ್ಟ್ ಹೌಸಲ್ಲಿ ಕೂತಿದ್ದೆ. ಎಷ್ಟು ಗೆಸ್ಟ್ ಹೌಸ್ನ ನೀನು ವಾಸಸ್ಥಾನ ಮಾಡ್ಕೊಂಡಿದ್ದೆ. ಅಲ್ಲಿ ನಿನ್ನ ಕಾರ್ಯವೈಖರಿಯನ್ನು ಮಳವಳ್ಳಿ ಜನ ಮಾತಾಡ್ತಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.